ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾಸ್ಟೆಲ್ ವಿದ್ಯಾರ್ಥಿಗಳ ಮಾದರಿ ನಡೆ ಪ್ರತಿದಿನ ಯೋಗಾಭ್ಯಾಸ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಏಳುವುದು, ವಾಯುವಿಹಾರ, ಯೋಗಾಭ್ಯಾಸ ಹಾಗೂ ಮಂತ್ರ ಪಠಣೆ ಮಾಡುವುದು ಈ ಹಾಸ್ಟೆಲ್ ವಿದ್ಯಾರ್ಥಿಗಳ ಹವ್ಯಾಸವಾಗಿದೆ. ಯಾರ ಒತ್ತಾಯವಿಲ್ಲದೆ ಸ್ವಯಂ ಪ್ರೇರಿತವಾಗಿ ಈ ವಿಶೇಷ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಂಗಳೂರು ಗ್ರಾಮದ ಶ್ರೀ ದೇವರಾಜು ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳ ನಡೆ ಇತರರಿಗೆ ಮಾದರಿಯಾಗಿದೆ. ವಿದ್ಯಾರ್ಥಿಗಳು ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ಶೀರ್ಷಾಸನ ಪ್ರದರ್ಶನ ಮಾಡುತ್ತಾರೆ. ಸುಮಾರು 70 ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿ ಇದ್ದು ಪ್ರತಿದಿನ ಬೆಳಿಗ್ಗೆ ಹಾಸ್ಟೆಲ್ ಆವರಣದಲ್ಲಿ ಬೆಳಿಗ್ಗೆ 5 ಗಂಟೆಗೆ ನಾಡಗೀತೆ ಹಾಡಿ ಯೋಗಾಭ್ಯಾಸದಲ್ಲಿ ನಿರತರಾಗ್ತಾರೆ. ವಿವಿಧ ಯೋಗಾಭ್ಯಾಸದ ಆಸನಗಳ ಪ್ರದರ್ಶನ ಮಾಡುವುದು, ಧ್ಯಾನ ಮಾಡುವುದು, ಮಂತ್ರ ಪಠಣೆ ಮಾಡಿ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ ದಿನ 5 ಗಂಟೆ ಹೇಳುತ್ತಿದ್ದೇವೆ. ನಾವು ಎದ್ದು ಗಟ್ಟಲೆ ಮುಖ ತಗೊತಿದ್ದೇವೆ. ನಾವು ತಗೊಂಡು ಸ್ವಲ್ಪ ಹೊತ್ತು ಓದ್ತಿದ್ದೆ. ಓದಿ ಸ್ವಲ್ಪ ಆದ್ಮೇಲೆ ಸೀದಾ ಯೋಗಾಸನಕ್ಕೆ ಬರ್ತೀವಿ. ಯೋಗಾಸನ ಮಾಡಿಸ್ತಾರೆ. ನಮ್ಮ ವಾರ್ಡನ್ ಸರ್, ಬಸವರಾಜ್ ಸರ್ ಅವರು ಹೇಳ್ತಾರೆ ದಿನ ಯೋಗಾಸನ ಮಾಡಿ ಅಂತಂದು. ನಮ್ಮ ಮಾರುತಿ ಸರ್ ಅವರದರೆಲ್ಲ ದಿನ ಯೋಗಾಸನ ಮಾಡ್ಸೋಕೆ ಕರ್ಕೊಂಬರ್ತಾರೆ. ದಿನ ಮಾಡಿಸ್ತಾರೆ. ನಮ್ಮ ಯೋಗಾಸನ ಮಾಡಿಸಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ಒಂದು 2 ಸಲ ರೌಂಡ್ ಹೊಡಿಸಿ ಇದು ರನ್ನಿಂಗ್ ಮಾಡಿಸ್ತಾರೆ. ರನ್ನಿಂಗ್ ಮಾಡಿಸಿ ಯೋಗಾಸನಕ್ಕೆ ಕರಿತಾರೆ, ಮಾಡಿಸ್ತಾರೆ. ಯೋಗಾಸನ ದಿನ ಮಾಡ್ತೀವಿ ಸರ್. 5 ಗಂಟೆಗೆ ದಿನ ಎದ್ದೇಳ್ತೀವಿ ಸರ್. ಅದರಿಂದ ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಸರ್. ನಮಗೆ ಸ್ವಲ್ಪ ದಿನ ಓದಿ ಸ್ವಲ್ಪ ಬೇಸರ ಆಗಿರುತ್ತೆ ಸರ್. ಅದರಿಂದ ಯೋಗಾಸನ ಮಾಡಿದಟ್ಲೆ ಏನಾಗುತ್ತೆ ಸರ್, ಮೈಂಡ್ ಫ್ರೆಶ್ ಆಗುತ್ತೆ ಸರ. ಇತರೆ ಕೆಲಸ ಮಾಡೋಕೆ ಆಸಕ್ತಿ ಹುಟ್ಟುತ್ತೆ ಸರ. ಮತ್ತು ಓದೋಕೆ ಮನಸ್ಸನ್ನು ಬರಲ್ಲ ಸರ. ಯೋಗಾಸನ ಮಾಡೋದಿದ್ದ ಏಕಾಗ್ರತೆ ಸಿಗುತ್ತೆ ಸರ. ಆ ಕಾರಣ ಸರ್ ಎಲ್ಲರೂ, ನಮ್ಮ ಹಾಸ್ಟೆಲ್ ಸರ್ ಎಲ್ಲರೂ ಸೇರಿ ಮಾಡ್ತೀವಿ ಸರ್. ನಮ್ಮ ಸರ್ ಸ್ವಲ್ಪ ಸಹಾಯ ಕೊಡ್ತಾರೆ ಸರ್. ಅದರಿಂದ ನಾವು ಮಾಡ್ತೀವಿ ಸರ್. ನಮ್ಗೆ ಇಷ್ಟು ಮಾಡ್ತೀವಿ, ಮುಗಿಸುತ್ತೀವಿ. ಹಾಸ್ಟೆಲ್ ವಾರ್ಡನ್ ಬಸವರಾಜ್ ಡಿ ದರ್ಜೆ ನೌಕರ ಮಾರುತಿ ಮಣಿಕಂಠ ತಳವಾರ್ ಇವರು ವಿದ್ಯಾರ್ಥಿಗಳ ಈ ಮಾದರಿ ಕಾರ್ಯಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.